ವಾಲ್ಮೀಕಿ ರಾಮಾಯಣ ಅಂದರೆ ಒಂದು ಗಂಗಾ ಪ್ರವಾಹ ಇದ್ದಂಗೆ, ನೋಡೋದೇ ಚಂದ. ನಾನು ಎಷ್ಟೋ ಸಲ ಮಾಡಿದ್ದೇನೆ. ಋಷಿಕೇಶಕ್ಕೆ ಹೋದಾಗ ದಂಡೆ ಮೇಲೆ ಕೂತ್ಕೊಂಡ್ಬಿಟ್ರೆ ನೀರು ಹರಿತಾ ಇರೋದು ನೋಡಿದರೆ ಸಮಯ ಹೋದದ್ದೇ ಗೊತ್ತಾಗಲ್ಲ. ಅದೇ ನೀರು, ಅದೇ ತೆರೆ, ಅದೇನಪ್ಪ ಇಷ್ಟೊಂದು ಮನಸ್ಸು ಎಳೆದು ಬಿಡುತ್ತದೆ. ಆಗ ಅನಿಸುತ್ತೆ ಎಲ್ಲೋ ಹಿಮಾಲಯದಲ್ಲಿ ಬಿದ್ದಂಥ ಒಂದು ಹಿಮ ಕರಗಿ 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 ನೀರಾಗಿ ಕೆಳಗೆ ಬರ್ತಲ್ಲ, ಶುದ್ಧವಾದ ನೀರು ಬರುತ್ತಲ್ಲ. ಎಷ್ಟು ಜನರ ಜೀವನ ಪವಿತ್ರ ಮಾಡಿದೆಯೋ, ಎಷ್ಟು ದೇಹಗಳಿಗೆ ತೃಪ್ತಿ ಕೊಟ್ಟಿದೆಯೋ, ಸಂತೋಷ ಕೊಟ್ಟಿದೆಯೋ ಲೆಕ್ಕ ಮಾಡೋಂಗಿಲ್ಲ. ಅದೇ ರೀತಿ ವಾಲ್ಮೀಕಿಗಳಿಂದ ಎಳೆದು ಬಂದಂಥ ರಾಮಾಯಣ ಪ್ರತಿ ಹಂತದಲ್ಲಿ ಮನಸ್ಸನ್ನು ಆಕರ್ಷಿಸ್ತಾ ಮನಸ್ಸನ್ನು ಹಿಡ್ಕೊಂಡ್ಬಿಡುತ್ತಲ್ಲ. ಈಗ ನಾವು ಮಾತಾಡ್ತಾ ಬಾಲಕಾಂಡ ನೋಡಿದ್ವಿ. 77ನೇ ಸರ್ಗ ಬಾಲಕಾಂಡದಲ್ಲಿ ಮುಗೀತು. ರಾಮ ಮದುವೆಯಾಗಿ ಬರುವಾಗ ದಾರಿಯಲ್ಲಿ ಪರಶುರಾಮ ಬಂದದ್ದು. ಪರಶುರಾಮ ತನ್ನ ಶಕ್ತಿಯನ್ನೆಲ್ಲ ರಾಮನಿಗೆ ಕೊಟ್ಟು, ಆಯ್ತಪ್ಪ ನೀ ನಡೆಸು ಅಂತ ಹೇಳಿ, ನಾನು ಹೇಳಿದ್ದೆ ಅದನ್ನು, ಇದೊಂದು ಅವತಾರ ಬದಲಾವಣೆಯ ದೃಷ್ಟಿ. ಇದು ಒಂದು ಕ್ರೂರತೆಯ ಅವತಾರವಾದಂಥ, ಕ್ರೂರವನ್ನು ತೋರಿಸುವಂಥ ಅವತಾರವಾದಂಥ ಪರಶುರಾಮ ಅವತಾರದ ಕಾಲ ಮುಗಿದು ಅಹಿಂಸೆಯ ಪ್ರತೀಕವಾದಂಥ ರಾಮನ ಅವತಾರ ಆಗುವಂಥದ್ದು. ಇದು ಒಂದೇ ಕಡೆಗೆ ನಮ್ಮ ಭಾರತೀಯರ ದಶಾವತಾರ ಕಲ್ಪನೆಯಲ್ಲಿ 2 ಅವತಾರಗಳು ಮುಖಾಮುಖಿಯಾಗುವಂಥದ್ದು. ಪರಶುರಾಮ ಮತ್ತು ರಾಮ ಎದುರಾಗುವಂಥದ್ದು. ಮುಂದೆ ಯಾವುದರಲ್ಲೂ ಆಗಲ್ಲ. ರಾಮ ಕೃಷ್ಣನ್ ನೋಡಲ್ಲ, ಕೃಷ್ಣ ಬುದ್ಧನ್ ನೋಡಲ್ಲ. ಹಾಗೆ ಒಂದು ಅಪರೂಪದ ಪ್ರಸಂಗ. ಅದಾದ್ಮೇಲೆ ರಾಮ, ಸೀತೆ, ಎಲ್ಲ 4 ಜನ ಮಕ್ಕಳು, ಹೆಂಡಂದರು, ದಶರಥ ಎಲ್ಲರೂ ಅಯೋಧ್ಯೆಗೆ ವಾಪಸ್ ಬಂದರು. ಸಂತೋಷ ಅಲ್ವಾ? 4 ಜನ ಮಕ್ಕಳಿಗೆ ಒಂದೇ ಸಲ ಮದುವೆ ಆಗಿದೆ, ಸಂಭ್ರಮ ಇದೆ ಮನೆಯಲ್ಲಿ, ಚೆನ್ನಾಗಿದ್ದರು. ಆಗ ಒಂದು ದಿವಸ ದಶರಥ ಹೇಳ್ತಾನೆ ಭರತನಿಗೆ, ನೋಡಪ್ಪ ನಿಮ್ಮ ಸೋದರ ಮಾವ ಬಂದಿದ್ದಾನೆ, ಕರ್ಕೊಂಡು ಹೋಗ್ಬೇಕು ಬಂದಿದ್ದಾನೆ, ತುಂಬ ಪ್ರೀತಿ ನಿನ್ನ ಮೇಲೆ ಅವನಿಗೆ, ನಿಮ್ಮ ಅಜ್ಜ ಇದ್ದಾರೆ, ತುಂಬ ಅಪೇಕ್ಷೆ ಪಡ್ತಾರಂತೆ, ಹೋಗ್ಬಾ ನೀನು ಜೊತೆ ಹೋಗ್ಬಾ ಅಂತ ಹೇಳಿ ಭರತ ಶತ್ರುಘ್ನ ಇಬ್ರಿಗೂ ಸೋದರ ಮಾವನ ಜೊತೆ ಕಳಿಸ್ಬಿಡ್ತಾರೆ. ಇದನ್ನು ಗಮನಿಸ್ಬೇಕು. ಇದನ್ನು ಸೋದರ ಮಾವನ ಕಡೆ ಇರೋಕೆ ಹೋಗ್ಬಿಡ್ತಾರೆ ಅವರು. ಭರತ ಹೋದ್ರೆ ಶತ್ರುಘ್ನ ಹೋದಂಗೇನೆ, ಹಾಗೇನೆ. ಯಾಕೆ ಕಳಿಸಿದ್ರು? ಅವ್ರಿಗೆ ಹೋಗ್ತೇನೆ ಅಂದಿಲ್ಲ. ರಾಮಾಯಣ ನೋಡಿದ್ರೆ ದಶರಥನೇ ಹೇಳ್ತಾನೆ, ಸೋದರ ಮಾವ ಬಂದಿದ್ದಾನಪ್ಪ, ಹೋಗ್ಬಾ, ಸ್ವಲ್ಪ ದಿವಸ ಆರಾಮಾಗತ್ತೆ, ಹೋಗು ಅಂತ ಹೇಳ್ತಾನೆ. ಅವ್ರು ಹೋದ್ಮೇಲೆ ಯಾಕೆ ಭಾಳ ದಿವಸ ಹೋದ್ರಲ್ಲ, ವಾಪಸ್ ಬನ್ನಿ ಅನ್ಬೇಕಲ್ಲ. ಮಕ್ಕಳು ಹೋದ್ರೆ ಊರಿಗೆ ಹೋದಾಗ, ಯಾಕಪ್ಪ ಸುಮಾರು ದಿವಸ ಆಯ್ತಲ್ಲೋ, ವಾಪಸ್ ಬಾರೋ ಅನ್ಬೇಕಲ್ಲ ಅನ್ನೋಲ್ಲ. ಅವನು ಅಲ್ಲೇ ಇರ್ತಾರೆ. ಭರತ ಶತ್ರುಘ್ನರು ನೆನೆಸ್ಕೋತಾ ಇರ್ತಾರೆ ಅಪ್ಪನ ಅಷ್ಟೇನೆ. 12 ವರ್ಷ, 1 ದಿವಸ 2 ದಿವಸ ಅಲ್ಲ. ಇಲ್ಲಿ ರಾಮ ಸೀತೆಯರು, ಲಕ್ಷ್ಮಣ ಊರ್ಮಿಳೆಯರು, ದಶರಥ 3 ಜನ ಹೆಂಡಂದರು ತುಂಬ ಸಂತೋಷವಾಗಿ ಬದುಕಿದ್ರು. ಎಷ್ಟು ಚೆನ್ನಾಗಿ ಬದುಕಿದ್ರು ಅಂದರೆ ರಾಮ ಸೀತೆಯರಂತೂ ಅವರೊಬ್ಬರಿಗೋಸ್ಕರನೇ ಇದ್ದದ್ದು. ಹಾಗಿದ್ರೆ ಎಷ್ಟು ಸಂತೋಷವಾಗಿದ್ದರು, ಎಲ್ರಿಗೂ ಪ್ರಿಯರಾಗಿದ್ದರು. ಊರಿಗಷ್ಟೇ ಅಲ್ಲ, ಜಗತ್ತಿಗೆ ಎಲ್ರಿಗೂ ಪ್ರಿಯರಾಗಿದ್ದರು ಸ್ವಭಾವದಿಂದ ಅನ್ನೋದನ್ನು ನಾವು ಬಾಲಕಾಂಡದಲ್ಲಿ ನೋಡಿದ್ವಿ. ಇನ್ನು ಮುಂದೆ ಶುರು ಆಗುವಂಥದ್ದು ಅಯೋಧ್ಯಾಕಾಂಡ. ಇದನ್ನು ನಾನು ರಾಮಾಯಣದ ಹೃದಯ ಭಾಗ ಅಂತ ಕರಿತೇನೆ. ಬಹಳ ಮುಖ್ಯ ಭಾಗ ಇದು. ಇಲ್ಲಿ ಎಷ್ಟೊಂದು ಬದಲಾವಣೆ ಆಗುವಂಥದ್ದು. ರಾಮನ ರಾಜಕುಮಾರನನ್ನಾಗಿ ಮಾಡಬೇಕು ಅನ್ನೋದರಿಂದ ಹಿಡಿದು ಅದಕ್ಕೆ ಬರುವಂಥ ಅಡೆತಡೆ, ಅದನ್ನು ದಾರಿ ಹೋಗುವಂಥದ್ದು, ಕೊನೆಗೆ ರಾಮ ಸೀತೆ ಲಕ್ಷ್ಮಣ 3 ಜನ ಕಾಡಿಗೆ ಹೋಗುವವರೆಗೂ ಇರುವಂಥ ಪ್ರಸಂಗ ಅಯೋಧ್ಯಾಕಾಂಡ ಅಂತ. ಈ ಅಯೋಧ್ಯಾಕಾಂಡ ಅಲ್ಲಿ ನಡೀತಂಥ ಪ್ರಸಂಗಗಳು ಎಷ್ಟು ಬೇಗ ಬೇಗ ತಿರುವು ತಗೋತಾವೆ ಅಂತಂದರೆ ಎಂಥವ್ರ ಕಣ್ಣಲ್ಲೂ ನೀರು ತರಿಸ್ಬಿಡ್ತಾವೆ. ಅದಕ್ಕೆ ನಮ್ಮಲ್ಲಿ ದೊಡ್ಡವ್ರು ಹೇಳೋರು, ಅಯೋಧ್ಯಾಕಾಂಡ ಓದುವಾಗ ನಿಮ್ಮ ಕಣ್ಣಲ್ಲಿ ನೀರು ಬರದೆ ಹೋದರೆ ಕಣ್ಣಿನ ದೋಷ ಇದೆ, ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳೋರು. ಅಷ್ಟು ಚೆನ್ನಾಗಿರುವಂಥ ಭಾಗ. ಅದನ್ನು ಗಮನಿಸ್ಕೊಂಡು ಹೋಗೋಣ. ಮತ್ತು ಇನ್ನೊಂದು ವಿಷಯ ಹೇಳಬೇಕಾದದ್ದು, ವಾಲ್ಮೀಕಿಗಳು ಬಹಳ ಸೂಕ್ಷ್ಮಜ್ಞರು. ಎಲ್ಲವನ್ನು ಬಾಯಿಬಿಟ್ಟು ಹೇಳೋರಲ್ಲ ಅವರು. ನಾವು ತಿಳ್ಕೋಬೇಕಾಗತ್ತೆ. ಆ ಸಾಲುಗಳ ಮಧ್ಯೆ ಓದಬೇಕಾಗತ್ತೆ. ಇಂಗ್ಲೀಷಲ್ಲಿ ಹೇಳೋದೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಾರೆ. ಕೆಲವೊಂದ್ಸಲ ಸಾಲು ಓದಿದ್ರೆ ಏನು ಅರ್ಥ ಆಗಲ್ಲ. ಹೌದು ಹೇಳ್ತಾರೆ ಅಷ್ಟೇ ಅನಿಸುತ್ತೆ. ಯಾಕೆ ಹಿಂಗೆ ಹೇಳಿದ್ರು ಅವರು, ಯಾಕೆ ಈ ಮಾತು ಬಂತು ಒಂದು ಸ್ವಲ್ಪ ಆಳಕ್ಕಿಳಿದು ನೋಡಿದಾಗ ರಾಮಾಯಣ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಸ್ವಾಮಿನ ಹೇಳೋದು, ರಾಮಾಯಣ ಓದುವಾಗ ಸುಮ್ಮನೆ ಓದ್ಕೊಂಡು ಬಾಯ್ಪಾಠ ಮಾಡಿಬಿಡ್ಬೋದು. ಆ ಸ್ವಲ್ಪ ಮಾತುಗಳ ಆಳಕ್ಕೆ ಹೋದಾಗ ಎಷ್ಟೊಂದು ಚಿಂತನೆ ಇದೆಯಲ್ಲ, ಒಂದು ಧ್ವನಿಗೆ ಎಷ್ಟೊಂದು ಆಯಾಮಗಳಿದ್ದೇವಲ್ಲ ಅಂತ ಗೊತ್ತಾಗುತ್ತೆ. ಅದನ್ನು ಗಮನಿಸೋಕೆ ಶುರು ಮಾಡೋಣ. ಅಯೋಧ್ಯಾಕಾಂಡದ 1ನೇ ಸರ್ಗ ಶುರು ಆಗ್ತದೆ. ಈಗ ಭರತ ಶತ್ರುಘ್ನರು ಸೋದರ ಮಾವನ ಮನೆಗೆ ಹೋಗಿದ್ದಾರೆ, ಅಜ್ಜನ ಜೊತೆಗಿದ್ದಾರೆ.
ಅವರು ತುಂಬ ಪ್ರೀತಿಯಿಂದ ಮೊಮ್ಮಕ್ಕಳು ಬಂದಿದ್ದಾರಲ್ಲ ಅಂತ ಸಕಲ ಸಂಭ್ರಮಗಳನ್ನು ಮಾಡ್ತಾ ಇದ್ದಾರೆ. ಆದರೂ ಆಗಾಗ ದಶರಥ ನೆನೆಸ್ಕೋತಾ ಇದ್ರು ಅವರು ಅಂತ. ಈ ದಶರಥ ಕೂಡ ನೆನೆಸ್ಕೋತಿದ್ದ ಮಕ್ಕಳನ್ನ. ಏನಪ್ಪ, ದೇವೇಂದ್ರ ವರುಣ ಇದ್ದಂಗಿದ್ದಾರೆ ನನ್ನ ಇಬ್ಬರು ಮಕ್ಕಳು, ಅಲ್ಲಿದ್ದಾರೆ, ಚೆನ್ನಾಗಿದ್ದಾರೆ, ಪ್ರೀತಿ ಇದ್ದಿದ್ದಾರೆ ಅಂತ ಹೇಳ್ತಿದ್ದ. ಈ 4 ಜನ ಮಕ್ಕಳ ಬಗ್ಗೆ ದಶರಥನಿಗೆ ಅಪಾರ ಪ್ರೀತಿ, ಹೆಮ್ಮೆ. ಇಂಥ ಮಕ್ಕಳಿದ್ದಾರಲ್ಲ ನನಗೆ ಅಂತ. ಅವರು ನನ್ನ ದೇಹಕ್ಕಿರುವಂಥ 4 ಭುಜಗಳು ಅಂತ ಕರೀತಾ ಇದ್ದ. ಅದರಲ್ಲಿ ಶ್ರೀರಾಮನ ಮೇಲೆ ಅತ್ಯಂತ ಹೆಚ್ಚು ಪ್ರೀತಿ. 2-3 ಕಾರಣಕ್ಕೆ. ಒಂದು, ಜ್ಯೇಷ್ಠ ಪುತ್ರ ಅಂತ. ಎರಡನೇದ್ದು, ಅವನು ಎಷ್ಟು ಸದ್ಗುಣಗಳಿಂದ ಕೂಡಿದ್ದ ಅಂದರೆ ಅವುಗಳ ಪಟ್ಟಿ ಮಾಡೋದಕ್ಕೆ ಒಂದು ಅಧ್ಯಾಯ ಬೇಕು ನಿಮಗೆ. ಅಷ್ಟು ಅದ್ಭುತ ಮನುಷ್ಯ ಅಂತ ಹೇಳ್ತಾನೆ. ಹೇಗಿದ್ದಾನೆ ಅವನು ಅಂತ. ಬ್ರಹ್ಮದೇವನ ಹಾಗೆ ಇದ್ದಾನೆ ಅಂತ ಹೇಳ್ತಾನೆ. ರಾಮ ಅಂದರೆ ಯಾರು? ಇಲ್ಲೊಂದು ಮಾತನ್ನು ಹೇಳ್ಬೇಕು ನಾನು. ಇದು ಒಂದೇ ಸಲ ರಾಮಾಯಣದಲ್ಲಿ ಬರುವಂಥದ್ದು. ವಾಲ್ಮೀಕಿಗಳು ರಾಮಚಂದ್ರ ವಿಷ್ಣುವಿನ ಅವತಾರ ಅಂತ ಹೇಳುವಂಥ ಮಾತು. ಸಹಿ ದೇವೈರ್ ಉದೀರ್ಣಶ್ಯ ರಾವಣಶ್ಯ ವದಾರ್ತಿಭಿ ಅರ್ಥಿತೋ ಮಾನುಷೇ ಲೋಕೆ ಜಜ್ಞೆ ವಿಷ್ಣು ಸನಾತನ ಅಂತ. ಅಂದರೆ ರಾವಣನ್ನು ಕೊಲ್ಲಬೇಕು ಅಂತ ಹೇಳಿ ದೇವತೆಗಳು ಪ್ರಾರ್ಥನೆ ಮಾಡಿಕೊಂಡಾಗ ಅದಕ್ಕೋಸ್ಕರ ಮನುಷ್ಯ ಲೋಕದಲ್ಲಿ ಹುಟ್ಟಿ ಬಂದಂಥ ಶ್ರೀಮನ್ ನಾರಾಯಣ ಇವನು ಅಂತ. ವಿಷ್ಣುವಿನ ಅವತಾರ, ಅವನೇ ಬಂದಿದ್ದಾನೆ ಅಂತ ಇದು ಒಂದೇ ಸಲ ಹೇಳುದು. ರಾಮ ಮಾತ್ರ ಎಲ್ಲಿ ಕೂಡ ನಾನು ವಿಷ್ಣುವಿನ ಅವತಾರ ಅಂತ ಹೇಳ್ಕೊಳ್ಳಿಲ್ಲ, ನಾನು ಮನುಷ್ಯ ಮಾತ್ರ, ದಶರಥನ ಮಗ ಅಂತ ಹೇಳ್ಕೊತಾನು. ಅದು ಇಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ. ಯಾರಪ್ಪ ರಾಮ ಅಂದರೆ? ಬಂದದ್ದು ರಾವಣನ ಕೊಲ್ಲೋಕೆ ಬಂದಂಥವನು. ದೇವತೆಗಳು ಅಪೇಕ್ಷೆ ಮಾಡಿದ್ರು ಅಂತ ಭೂಮಿಗೆ ಬಂದವನು, ಬರೋನಲ್ಲ. ಅವನು ನಾರಾಯಣ. ಅವನು ಹೀಗೆ ಕೌಶಲ್ಯ ಮಗ ಆದಂಥ ರಾಮ ಎಂಥ ಒಳ್ಳೆ ಮನುಷ್ಯ. ಅವನಿಗೆ ಯಾರ ಮೇಲೂ ಅಸೂಯೆ ಇಲ್ಲ. ಹೇಳ್ತಾರೆ, ಇಂಥ ಮಗು ಪ್ರಪಂಚದಲ್ಲಿ ಯಾವತ್ತೂ ಹುಟ್ಟಿರಲಿಲ್ಲ ಅಂತ ದಶರಥ ತಿಳ್ಕೊಳ್ಳೋದು. ನ್ಯಾಚುರಲಿ ಎಲ್ಲ ತಂದೆ ತಾಯಿಗೆ ಹಾಗೆ ಇರುತ್ತೆ. ನನ್ನ ಮಗ ಭಾಳ ಒಳ್ಳೆಯವನು, ನನ್ನ ಮಗಳು ಭಾಳ ಒಳ್ಳೆಯವಳು ಅಂತ ಇರುತ್ತೆ. ಈ ಸ್ವಲ್ಪ ಜಾಸ್ತಿ ಇರ್ತೇನೆ. ರಾಮ ಶಾಂತ ಸ್ವಭಾವದವನು. ಯಾರಾದರೂ ಕಠಿಣವಾಗಿ ಮಾತಾಡಿದ್ರು ಹೊರಟಾಗಿ ಮಾತಾಡುವನಲ್ಲ ಅವನು. ಯಾರಾದರೂ ಒಂದು ಸಣ್ಣ ಉಪಕಾರ ಮಾಡಿದರೆ ನೆನೆಸ್ಕೋತಾ ಇದ್ದ, ಬರೀತಿರಲಿಲ್ಲ. ತಾನು ಮಾಡಿದ್ದನ್ನು ಮರೆತು ಬಿಡ್ತಿದ್ದ. ಇದು ರಾಮಾಯಣದ ಮಾತುಗಳು ರಾಮನ್ ಹೊಗಳೋದಂಗಾದರೂ ಕೂಡ ನಮಗೆ ಬಹಳ ಬೋಧಿಪ್ರದವಾದಂಥದ್ದು. ನಮಗೆ ತಿಳಿಸ್ತಾ ಇರೋರು ಹೆಂಗಿರ್ಬೇಕು ಅಂತ. ಶಾಂತವಾಗಿರ್ಬೇಕು. ಮತ್ತೊಬ್ಬರು ನಿಮ್ಗೆ ಹೊರಟಾಗಿ ಮಾತಾಡಿದ್ರು ಕೂಡ ಪಟ್ಟಂತ ಹೊರಟಾಗಿ ಮಾತಾಡಬಾರ್ದು. ಕೆಲವರು ಹೇಳ್ತಾರೆ, ನಾವೆಲ್ಲ ನೇರ ಮಾತಾಡೋರು, ಏಕ್ ಮಾರ್ ದೋ ಟುಕಡ, ಪಟ್ಟಂತ ಹೊಡೆದು ಬಿಡ್ತೀನಿ ನಾನು. ಮೂರ್ಖ ಅಂದ್ರೆ ನೀವು ಮೂರ್ಖ, ನಿಮ್ಮಪ್ಪ ಮೂರ್ಖ ಅಂದ್ಬಿಡೋದು. ಇದೇನು ದೊಡ್ಡ ಸಾಧನೆ ಅಲ್ಲ. ಅವರು ಹೊರಟಾಗಿ ಮಾತಾಡಿದ್ರೆ, ನೀವು ಹೊರಟಾಗಿ ಮಾತಾಡಿದ್ರೆ ನಿಮಗೂ ಅವ್ರಿಗೂ ವ್ಯತ್ಯಾಸ ಏನು ಬಂತು? ಇಬ್ಬರು ಒಂದೇ ಅಲ್ವಾ? ವ್ಯತ್ಯಾಸ ಏನು ಬಂತು? ರಾಮನ ಬಗ್ಗೆ ಹೇಳುವಾಗ ನಮಗೆ ಬುದ್ಧಿ ಹೇಳ್ತಾರೆ ವಾಲ್ಮೀಕಿಗಳು. ಶಾಂತವಾಗಿದ್ದ. ಅಕಸ್ಮಾತ್ತಾಗಿ ಯಾರಾದರೂ ಹೊರಟಾಗಿ ಮಾತಾಡಿದ್ರು ಕೂಡ ಅವನು ಹೊರಟಾಗಿ ಮಾತಾಡ್ತಿರ್ಲಿಲ್ಲ, ಶಾಂತವಾಗಿ ಹೇಳ್ತಾ ಇದ್ದ. ಮತ್ತು ಯಾರಾದರೂ ಸಣ್ಣ ಉಪಕಾರ ಮಾಡಿದರೆ ತುಂಬ ನೆನೆಸ್ಕೋತಾ ಇದ್ದ. ಅದಕ್ಕೆ ಹೇಳ್ತಾರೆ, ಹೇಗಿರ್ತಾರೆ ಸಜ್ಜನರು ಅಂತಂದರೆ ತೆಂಗಿನ ಗಿಡ ಇದ್ದಂಗೆ ಇರ್ತಾರಂತೆ. ತೆಂಗಿನ ಗಿಡಕ್ಕೆ ನೀರು ಹಾಕ್ತೀವಲ್ಲ, ಯಾವುದೋ ನೀರು, ಅದು ಮೋರೆ ನೀರು ಬಿಟ್ಟಿರ್ತಾರೆ ಕೆಲವರು, ಬಚ್ಚಲ್ ಮನೆ ನೀರು ಬಿಡ್ತಾರೆ, ಕೈ ತೊಳ್ಕೊಂಡು ಹೋಗುತ್ತೆ ಅಲ್ಲೆಲ್ಲ, ಉಳಿದ ನೀರೆಲ್ಲ ಹಾಕ್ತಾರೆ. ಅಂಥ ಎಲ್ಲ ಕಲಗಚ್ಚನ್ನು ಹಾಕಿದಂಥ ನೀರನ್ನು ಕುಡಿದು ತೆಂಗಿನಕಾಯಿ ಆ ನೀರನ್ನು ತೊಗೊಂಡು ಹೋಗುತ್ತೆ. ತೆಂಗಿನ ಗಿಡ ಮೇಲೆ ತೊಗೊಂಡು ಹೋಗಿ ತಲೆ ಮೇಲೆ ಆ ತೆಂಗಿನಕಾಯಿನ ಹೊತ್ಕೊಳ್ಳುತ್ತೆ. ಅದರೊಳಗಿರುವಂಥ ನೀರು ಎಷ್ಟು ಶುದ್ಧವಾದ ನೀರಲ್ವ ಅದು. ಸಜ್ಜನರು ಹಾಗಿರ್ತಾರೆ ಅಂದರೆ ಮಾಡಿದಂಥ ಸಣ್ಣ ಉಪಕಾರವನ್ನು, ಕನಿಷ್ಠ ಉಪಕಾರವನ್ನು ನೆನಪಿಟ್ಟು ತಲೆ ಮೇಲೆ ಹೇಗೆ ತೆಂಗಿನ ಗಿಡ ಶುದ್ಧವಾದ ನೀರನ್ನು ವಾಪಸ್ ಕೊಡ್ತದೋ ಹಾಗೆ ಸಜ್ಜನರು ಕೆಟ್ಟ ಮಾತನ್ನು ಕೇಳಿದ್ರು ಕೂಡ ಒಳ್ಳೆಯದಾಗಿ ಪ್ರತಿಕ್ರಿಯೆ ಮಾಡ್ತಾರೆ ಅಂತ. ಹಾಗೆ ರಾಮ ಇದ್ದ ಅಂತ ಹೇಳ್ತಾರೆ. ಶಸ್ತ್ರವಿದ್ಯೆಯಲ್ಲಿ ನಿಪುಣ ಆಗಿದ್ದ. ಅವನು ದೊಡ್ಡವರು ಸಿಕ್ಕಾಗ ಹೊರತ್ರ ಮಾತಾಡಿ ಚರ್ಚೆ ಮಾಡಿ ಜ್ಞಾನ ಪಡ್ಕೊಳ್ತಾ ಇದ್ದ. ಇನ್ನೊಂದು ಬಹಳ ಮುಖ್ಯ, ಅವನು ಮಾತಾಡ್ತಾರೆ, ಬುದ್ಧಿಮಾನ್ ಮಧುರಾಭಾಷಿ ಪೂರ್ವಭಾಷಿ ಪ್ರಿಯಂವದಹ ಅಂತ ರಾಮನ ಬಗ್ಗೆ ಹೇಳು. ಮಧುರಾಭಾಷಿ, ಮಧುರವಾಗಿ ಮಾತಾಡಬೇಕು. ಕೆಲವು ಹೋದ್ ಕಿರ್ಚ್ಕೋತಾರೆ, ನೋಡಿರ್ಬೇಕು. ಎದುರಿಗೆ ಕೂತಿರ್ತಾರೆ, ಹೋದ್ ಕಿರ್ಚ್ಕೊಳ್ಳೋದು, ಜೋರು ರಬ್ಬರ್ ಮಾತು ಬೇಕಿಲ್ಲ. ನಿಧಾನ ಮಾತಾಡಬೇಕು. ಧ್ವನಿ ಕೆಳಗಿರಬೇಕು. ಯಾಕೆ ಗೊತ್ತಾ? ಧ್ವನಿ ಎತ್ತರಿಸಿದ್ರೆ ಕೋಪಕ್ಕೆ ಹತ್ತಿರ ಅದು. ನೋಡಬೇಕು, ಕೋಪ ಬಂದಾಗ ಧ್ವನಿ ಸಣ್ಣ ಮಾತಾಡುತ್ತೆ ಯಾರಾದರೂ, ಧ್ವನಿ ಜೋರಾಗ್ಬಿಡುತ್ತೆ. ಅಥವಾ ಅದೇ ಥರ ಧ್ವನಿ ಜೋರಾಗಿದ್ದರೆ ಕೋಪಕ್ಕೆ ಭಾಳ ಈಸಿ ಅದು ಬರೋದಕ್ಕೆ. ಅವನು ಹಾಗಲ್ಲ, ಮಧುರಾಭಾಷಿ, ಮಧುರವಾಗಿ ಮಾತಾಡೋನು. ಪೂರ್ವಭಾಷಿ, ಇದು ಭಾಳ ಮುಖ್ಯ, ನೆನಪಿಡ್ಬೇಕು ಸ್ವಾಮಿ. ಪೂರ್ವಭಾಷೆ ಅಂದ್ರೆ ಏನು? ಮತ್ತೊಬ್ಬರು ಮಾತಾಡೋದಕ್ಕಿಂತ ಮೊದಲೇ ಮಾತಾಡ್ತಿದ್ದ ಹೋಗಿ. ಕೆಲವು ಕೂತಿರ್ತಾರೆ, ಬರಲಿ ಬಿಡ್ರಿ ಅವನು, ನಾನು ಯಾಕೆ ಮೊದಲು ಮಾತಾಡಬೇಕು, ಅವ್ನು ಮಾತಾಡಲಿ ಆಮೇಲೆ ನೋಡೋಣ. ಇದಲ್ಲ ದೊಡ್ಡತನ. ತಾನಾಗೆ ಮೊದಲು ಮಾತಾಡಬೇಕು. ನೆನಪಾಗುತ್ತೆ, ನನ್ನ ಕಲಾಂ ಅವ್ರು ನೆನಪಾಗುತ್ತೆ. ಈಗ ಕಲಾಂ ಹಾಗೇ ಇದ್ರು. ರಾಷ್ಟ್ರಪತಿಯವ್ರು ನೋಡಿದರೆ ಸ್ಟೇಜ್ ಮೇಲಿದ್ದಾಗ ಯಾರು ಹೋದರೆ ನಿಮ್ಗಿಂತ ಮೊದಲು ಅವ್ರು ಹೇಳೋರು, ನೈಸ್ ಟು ಸಿ ಯು, ಹ್ಯಾಪಿ ಟು ಸಿ ಯು, ಗುಡ್ ಮಾರ್ನಿಂಗ್ ಅನ್ನೋರು. ನಾಚಿಕೆ ಆಗ್ಬೇಕು ನಮಗೆಲ್ಲ.
ನಾವು ಅವ್ರಿಗೆ ಹೋಗಿ ಹೇಳಬೇಕು, ನಮಸ್ಕಾರ ಸರ್ ಅನ್ಬೇಕು ಅಂತಿದ್ವಿ. ಅವರೇ ಮೊದಲು ಹೇಳ್ಬಿಟ್ಟು ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ಕೇಳಬೇಕು. ಇದನ್ನ ಪೂರ್ವ ಭಾಷೆ ಅಂತಾರೆ. ಅಂದ್ರೆ ಯಾವ ಮನುಷ್ಯ ಮತ್ತೊಬ್ಬರಿಗೆ ಎಷ್ಟು ಗೌರವ ಕೊಡಬೇಕು ಅಂತ ತಿಳ್ಕೊತಾನೆ. ರಾಮ ಹಾಗಿದ್ದ.